ಕೆಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಅಭಿಮಾನಿ ಪಕ್ಷ ಬಿಟ್ಟ ಹೂಡಿ ವಿಜಯಕುಮಾರ್. ಮಾರ್ಚ್ 5ರಂದು ಬೆಂಗಳೂರಿನಲ್ಲಿ ಎಚ್ಡಿಕೆ ಸಮ್ಮುಖದಲ್ಲಿ ಜೆಡಿಎಸ್ ಸೇರ್ಪಡೆ. ನನ್ನ ಬೆಂಬಲಿಗರಿಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಶಕ್ತಿ ತುಂಬಲು ಜೆಡಿಎಸ್ಗೆ ಸೇರ್ಪಡೆ. ಸುದ್ದಿಯ ವಿವರ. ಮಾಲೂರು ತಾಲೂಕಿನಲ್ಲಿರುವ ಸ್ವಾಭಿಮಾನಿ ಜನತಾ ಪಕ್ಷದ ಎಲ್ಲರ ಜನಪ್ರತಿನಿಧಿಗಳು, ಮುಖಂಡರು, ಕಾರ್ಯಕರ್ತರು ಮಾರ್ಚ್ 5ರಂದು ಬೆಂಗಳೂರಿನ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸ್ವರಾನುಮತದಿಂದ ಸೇರ್ಪಡೆಗೊಳ್ಳುತ್ತಿದ್ದೇವೆ ಎಂದು ಸ್ವಾಭಿಮಾನಿ ಜನತಾ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ ಹೂಡಿ ವಿಜಯಕುಮಾರ್ ಹೇಳಿದರು. ನಗರದ ಹಳ್ಳೇರಿ ಮುಖ್ಯ ರಸ್ತೆಯ ವೈಟ್ ಗಾರ್ಡನ್ ಸಮೀಪವಿರುವ ಮೋದಿ ನಿವಾಸದ ಆವರಣದಲ್ಲಿ ಸುದ್ದಿಗಾರರನ್ನು ಕುರಿತು ಮಾತನಾಡಿದ ಅವರು, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರು, ಜನಪ್ರತಿನಿಧಿಗಳು ಈ ಹಿಂದೆ ಮಾರ್ಚ್ 7ರಂದು ಸೇರ್ಪಡೆಯಾಗುವ ಕಾರ್ಯಕ್ರಮ ನಿಗದಿಯಾಗಿತ್ತು. ಆದರೆ ಕಾರಣಾಂತರಗಳಿಂದ ಮಾರ್ಚ್ 5ರಂದು ಗುರುವಾರ ಬೆಳಗ್ಗೆ 8 ಗಂಟೆಗೆ ವೈಟ್ ಗಾರ್ಡನ್ನಲ್ಲಿರುವ ಎಲ್ಲ ಕಾರ್ಯಕರ್ತರ ಜತೆ ಬೆಂಗಳೂರಿನ ಜೆಡಿಎಸ್ ಕಚೇರಿಗೆ ತೆರಳಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷವನ್ನು ಸೇರ್ಪಡೆಯಾಗಲಿದ್ದೇವೆ ಎಂದರು. ತಾವು ಕಳೆದ 8 ವರ್ಷಗಳಿಂದ ಸಮಾಜ ಸೇವೆಯ ಜೊತೆಗೆ ಪಕ್ಷವನ್ನು ಸಂಘಟನೆ ಮಾಡಿಕೊಂಡು ಬಂದಿದ್ದೇನೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್, ಬಿಜೆಪಿ ಪಕ್ಷದಿಂದ ಟಿಕೆಟ್ ಸಿಗದ ಸಂದರ್ಭದಲ್ಲಿ ನಮ್ಮ ಮುಖಂಡರು ಹಾಗೂ ಕಾರ್ಯಕರ್ತರ ತೀರ್ಮಾನದಂತೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸುಮಾರು 50,000 ಮತಗಳನ್ನು ಪಡೆದಿದ್ದೇನೆ. ನನ್ನ ಪರವಾಗಿ ಕೆಲಸ ಮಾಡಿದವರ ಕೈ ಬಿಡಬಾರದು ಎನ್ನುವ ಉದ್ದೇಶದಿಂದ ಪಕ್ಷೇತರನಾಗಿ ಪಕ್ಷವನ್ನು ಸಂಘಟನೆ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ ಚುನಾವಣೆಗಳು ಸೇರಿದಂತೆ ಇನ್ನಿತರೆ ಚುನಾವಣೆಗಳು ಬರಲಿದ್ದು, ಪಕ್ಷೇತರಿಗೆ ಚಿಹ್ನೆ ಸಮಸ್ಯೆಯಾಗುವ ನಿಟ್ಟಿನಲ್ಲಿ ಕಾರ್ಯಕರ್ತರ ಹಿತದೃಷ್ಟಿಯಿಂದ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ನಮಗೆ ಜೆಡಿಎಸ್ ಪಕ್ಷದ ಮುಖಂಡರಾದ ಜಿ.ಎ. ರಾಮೇಗೌಡರು ಸಹ ನಮಗೆ ಹೆಚ್ಚಿನ ಸಹಕಾರ ನೀಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಮಲ್ಲೇಶ್ ಬಾಬು ಅವರಿಗೆ ಬೆಂಬಲ ನೀಡಿ ಗೆಲ್ಲಿಸಲಾಗಿತ್ತು. ಈ ನಿಟ್ಟಿನಲ್ಲಿ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರೊಂದಿಗೆ ಸಭೆ ನಡೆಸಿ ಅವರ ಒಪ್ಪಿಗೆಯ ನಂತರ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗುವ ನಿರ್ಧಾರ ಕೈಗೊಳ್ಳಲಾಗಿದೆ. ಯಾವುದೇ ಷರತ್ತು ಇಲ್ಲದೆ ಪಕ್ಷ ಸೇರ್ಪಡೆಯಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಜೆಡಿಎಸ್ ಪಕ್ಷವನ್ನು ಬಲಗೊಳಿಸುವ ನಿಟ್ಟಿನಲ್ಲಿ ಪಕ್ಷವನ್ನು ಸೇರ್ಪಡೆಯಾಗುತ್ತಿದ್ದೇವೆ. ಪ್ರಸ್ತುತ ಸಂಘಟನೆ ಮಾಡುವುದೇ ಪ್ರಮುಖವಾದ ಧ್ಯೇಯವಾಗಿದೆ. ಸ್ವಾಭಿಮಾನಿ ಪಕ್ಷದ ಮುಖಂಡರು, ಜೆಡಿಎಸ್ ಪಕ್ಷದ ಮುಖಂಡರು, ಹಿರಿಯರ ಸಮ್ಮುಖದಲ್ಲಿ ಸೇರ್ಪಡೆಗೊಳ್ಳುತ್ತಿದ್ದೇವೆ ಎಂದರು. ರಾಜ್ಯದಲ್ಲಿ ಮೈತ್ರಿ ಇರುವ ಹಿನ್ನೆಲೆಯಲ್ಲಿ ಅಭ್ಯರ್ಥಿ ಆಯ್ಕೆಯ ಬಗ್ಗೆ ಪಕ್ಷದ ವರಿಷ್ಠರು ನಿರ್ಧರಿಸಲಿದ್ದಾರೆ. ಇನ್ನು ಚುನಾವಣೆಗೆ 2.5 ವರ್ಷಗಳು ಇದ್ದು, ಈ ಸಂದರ್ಭದಲ್ಲಿ ಯಾವ ತೀರ್ಮಾನವಾಗುತ್ತದೋ ನೋಡೋಣ. ಅವರು ಪಕ್ಷವನ್ನು ಸಂಘಟನೆ ಮಾಡಲಿ ಎಂದು ಅವರು ಮಾರ್ಚ್ 5ರಂದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗುವ ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಬೆಂಬಲ ನೀಡಿದ ಕಾರ್ಯಕರ್ತರು ಭಾಗವಹಿಸುವುದರ ಮೂಲಕ ನಮಗೆ ಹೆಚ್ಚಿನ ಸಹಕಾರ ನೀಡಬೇಕು ಎಂದರು. ಜಿ.ಎ. ರಾಮೇಗೌಡ ಮಾತನಾಡಿ, ರಾಜ್ಯದಲ್ಲಿ ಜೆಡಿಎಸ್, ಬಿಜೆಪಿ ಮೈತ್ರಿ ಇದೆ. ಚುನಾವಣೆ ಇನ್ನೂ 2 ವರ್ಷ ಇದೆ. ಮಾಲೂರು ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ವರಿಷ್ಠರ ತೀರ್ಮಾನಕ್ಕೆ ನಾವು ಬದ್ಧರಾಗಿರುತ್ತೇವೆ. ಯಾರಿಗೆ ಟಿಕೆಟ್ ಕೊಟ್ಟರೂ ಅವರ ಪರವಾಗಿ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು. ವಲಸರಿಗೆ ಮತ ಕೊಡಬೇಡಿ ಎಂದು ಶಾಸಕ ಕೆ. ವೈ. ನಂಜೇಗೌಡರು ಹೇಳುತ್ತಿದ್ದಾರೆ. ಆದರೆ ಇದೇ ಮಂಜುನಾಥ್ ಗೌಡರನ್ನು ಮಾಲೂರಿಗೆ ಕರೆತಂದಿದ್ದು ಯಾರು ಎಂದು ರಾಮೇಗೌಡ ಪ್ರಶ್ನಿಸಿದರು. ಇಲ್ಲಿ ಮತ ಹಾಕುವುದು ಮತದಾರರು. ಚುನಾವಣೆಯಲ್ಲಿ ಮತದಾರರ ತೀರ್ಮಾನ ಹೇಗೆ ಇರುತ್ತದೆ ನೋಡೋಣ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಸ್ವಾಭಿಮಾನಿ ಜನತಾ ಪಕ್ಷದ ತಾಲೂಕು ಅಧ್ಯಕ್ಷ ಆರ್. ಪ್ರಭಾಕರ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಲ್ಲಹಳ್ಳಿ ನಾರಾಯಣಸ್ವಾಮಿ, ಅಂಬರೀಶ್ ರೆಡ್ಡಿ, ಕೆ. ದಿನೇಶ್ ಗೌಡ, ಮಂಜು, ಎ.ಎಲ್.ಕೆ. ಕುಟ್ಟಿ, ಶ್ರೀನಾಥ್ ಇನ್ನಿತರರು ಹಾಜರಿದ್ದರು. ವರದಿ ಪರ್ವೀಜ್ ಅಹಮದ್. ಕರೆಕ್ಟ್ ಅಲ್ಲ, ವೋಟ್ ಮಾನದಂಡ ಬಂದ್ರೆ ಆ ಥರ. ಈಗ ಇವರು ಇಂಡಿಪೆಂಡೆಂಟ್ ಆಗಿ 50,000 ವೋಟ್ ತಗೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಜೆಡಿಎಸ್ ಪಕ್ಷ, ಆಮೇಲೆ ಜೆಡಿಎಸ್ ಪಕ್ಷದ ಓಟೇ ಇಲ್ಲಿ ಜಾಸ್ತಿ ಇರೋದು ನಮ್ಮ ಇದರಲ್ಲಿ. ಈಗ ದೇವರಪ್ಪನವ್ರು ಇರ್ಬೋದು, ಮಂಜುನಾಥ್ ಗೌಡ್ರೆ ಇರ್ಬೋದು. ಯಾವ ಪಕ್ಷದಲ್ಲಿ ಗೆದ್ದಿದ್ದವ್ರ? ಜೆಡಿಎಸ್ ಅಲ್ಲಿ. ಬಿಜೆಪಿಗೆ ಹೋಗಿ ಎಲ್ಲಿ ಗೆದ್ರು? ಅದರಿಂದ ಇಲ್ಲಿ ಜೆಡಿಎಸ್ ಪಕ್ಷದ ಓಟ್ ಜಾಸ್ತಿ ಇದೆ. ಇದು ಜೆಡಿಎಸ್ ಬೆಲ್ಟ್. ಕೋಲಾರ ಡಿಸ್ಟಿಕ್ಕು ಜೆಡಿಎಸ್, ಬಿಜೆಪಿ
ಯಾವುದೋ ಆಕಸ್ಮಿಕವಾಗಿ ಬಂತು. ಮೊನ್ನೆ ಎಲ್ಲರೂ ಸಪೋರ್ಟ್ ಮಾಡಿದ್ರಿಂದ ಹೋದ ಸತಿ ಮೋದಿ ಅವ್ರಿಗೆಲ್ಲ ಎಲ್ಲ ಪಕ್ಷದವರು ಸಪೋರ್ಟ್ ಮಾಡಿ ಡೈರೆಕ್ಟ್ ಫೈಟ್ ಇದ್ದಿದ್ರಿಂದ ಮುನ್ಸ್ವಾಮಿ ಅವ್ರು ಗೆದ್ರು. JDS ಇದ್ದಿದ್ರೆ ಎಲ್ಲಿ ಆಗೋದು? ಹೌದೌದೌದು, JDS ಸ್ಟ್ರಾಂಗ್. ಅವ್ರಿಗೂ ಗೊತ್ತಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ JDS ಮತ್ತು ಬಿಜೆಪಿ ಒಟ್ಟಾಗಿ ಕಂಟೆಸ್ಟ್ ಮಾಡಿದ್ರು. ಎಷ್ಟು ಓಟ್ ತಗೊಂಡ್ರು MP ಅಭ್ಯರ್ಥಿ? ಕಡಿಮೆ ಓಟ್ ತಗೊಂಡ್ರು. ಹಿಂದೆ ಬಿಜೆಪಿ ಅಭ್ಯರ್ಥಿ ಒಬ್ಬರೇ ನಿಂತ್ಕೊಂಡ್ರು. 2 ಲಕ್ಷ ಲೀಡರ್ ಗೆದ್ದಿದ್ರಲ್ಲ ಹಿಂದೆ ಅಂತ. ಕೋಲಾರ ರಾಜಕಾರಣನೇ ಡಿಫ್ರೆಂಟು. ಆ ಪಕ್ಷದವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ, ಕೆಲವು ನಮ್ಮಲ್ಲಿರೋರು ಅವ್ರು ಸಪೋರ್ಟ್ ಮಾಡ್ತಾರೆ. ಈಗ ಕಾಂಗ್ರೆಸ್ಸಲ್ಲೇ ಗುಂಪುಗಾರಿಕೆ ಇದ್ದಿದ್ದರಿಂದ ಬಿಜೆಪಿಗೆ ಅನುಕೂಲ ಆಯಿತು. ಬಿಜೆಪಿನ ಗೆಲ್ಲಿಸಿದವ್ರು ಯಾರು ಹೋದ ಸತಿ? ಕಾಂಗ್ರೆಸ್ ಅವರೇ. ಟಿಕೆಟ್ ಕೊಡಿಸ್ತಾರೆ ಯಾರು? ಕಾಂಗ್ರೆಸ್ ಅವರೇ. ಇಲ್ಲಿನ ರಾಜಕಾರಣ ವಿಚಿತ್ರ ಇದೆ. ಕೋಲಾರ ಡಿಸ್ಟ್ರಿಕ್ಟ್ ನಿಮಗೂ ಗೊತ್ತಿದೆ, ಕರೆಕ್ಟ್ ಅಲ್ಲ? ಮುನ್ಸ್ವಾಮಿಗೆ ಸಪೋರ್ಟ್ ಮಾಡ್ತಾರೆ ಯಾರು? ಟಿಕೆಟ್ ಕೊಡಿಸ್ತಾರೆ ಯಾರು? ಗೆಲ್ಲಿಸ್ದವ್ರು ಯಾರು? ಕಾಂಗ್ರೆಸ್. ಕಾರಣಾಂತರಗಳಿಂದ ನಮ್ಗೆ ಬದಲಾವಣೆ ಆಗಿರ್ಬೋದು. ಆದರೆ ನಾವು ಪಕ್ಷವನ್ನು ಕಟ್ಟೋದ್ರಲ್ಲಾಗಿರ್ಬೋದು, ಕೆಲಸ ಮಾಡೋದ್ರಾಗಲಿ, ಜನಸೇವೆ ಮಾಡೋದ್ರಾಗಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತಿನ ದಿವಸ JDS ಪಕ್ಷ ಕೂಡ ನಾವು ಒಬ್ಬರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ನಮ್ಮ ಕೆಲಸ ನಾವು ಮಾಡಬೇಕು. ಆ ದೃಷ್ಟಿನಲ್ಲಿ ನಾವು ನಂಬಲೇ ಇಲ್ಲ ಅಂದರೆ ನಮ್ಗೆ ದಾರಿನೇ ಸಿಗಲ್ಲ. ಹಾಗಾಗಿ ಒಬ್ಬರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಹೋಗ್ಬೇಕು. ಆ ಉದ್ದೇಶದಲ್ಲಿ ಇವತ್ತು ಎಲ್ಲರೂ ಕೂಡ, ದೊಡ್ಡವರು ಎಲ್ಲರೂ ಕೂಡ ಆ ಮಾಲೂರು ತಾಲೂಕಿಗೆ ಒಳ್ಳೆ ಭವಿಷ್ಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಭರವಸೆ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಒಂದು ನಂಬಿಕೆ ಮೇಲೆ ನಾವೆಲ್ಲರೂ ಇವತ್ತು ಸೇರ್ಪಡೆಯಾಗಿ ಈ ಮುಂದಿನ ಪಕ್ಷವನ್ನು ಕಟ್ಟಿ ನಮ್ಮ ಕಾರ್ಯಕರ್ತರಿಗೆ ನ್ಯಾಯ ಪಡಿಸೋಂಥ ಕೆಲಸ ನಾವು ಮಾಡ್ತೀವಿ.